ಕದ್ರಿ ಮಾರ್ಕೆಟಿಂದ ತಂದ ಮಾವಿನ ಹಣ್ಣು ನಿನ್ನೆ 80 ರೂಪಾಯಿ 1 kg ನೀಲಂ ಮಾವಿನ ಹಣ್ಣಿಗೆ. ಡ್ಯಾಡಿ ಕಟ್ ಮಾಡ್ತಾ ಇದ್ದಾರೆ. ಎಂತಪ್ಪ? ಅಲ್ಲಿ ಬೆಳವಣಿಗೆ ಇಲ್ಲ. ಬೆಳವಣಿಗೆ ಇಲ್ಲ, ಹಾಳೋದಲ್ಲ. ಓಕೆ. ಮಳೆ ಬಿದ್ದ ಮೇಲೆ ಹೀಗೆ ಅಲ್ಲ. ನೀನೇನ ನೋಡುದು? ಕ್ಯಾರಂದು ಸಹ ಫೇವ್ರೆಟ್ ಮ್ಯಾಂಗೋ. ನನಗೆ ಹೊಸ ಫೋನ್ ಬಂದಿದೆ. 1-2 kg ಬೂತಾಯಿ ಆರ್ಡರ್ ಮಾಡು ನೋಡು. ಬೂತಾಯಿ ಅಂದ್ರೆ ಮೀನು, ಭಾರಿ ಲಾಯ್ಕುದು ಮೀನು. ಮೀನಿಲ್ಲವಾ? ಹಾಗಾದ್ರೆ ರೈಟ್ಸ್ ಪೋಯ್ ಬಿಡಾನ ಸ್ಟಾರ್ಟ್. ಒಳ್ಳೆ ಸ್ವೀಟ್ ಉಂಟು ಅಪ್ಪ, ಒಳ್ಳೆ ಸ್ವೀಟ್ ಉಂಟು. ಬಾ, you can eat. Come, there are so many here. Come. ಕೈಪೆಲ್ಲ ಸ್ವೀಟ್ ಉಂಟು. ಸುಮ್ಮನೆ ಒಳ್ದು ನಾಟಕ. ಕಿಯಾರನ ಹೇರ್ ಕಟ್ ಮಾಡಲಿಕ್ಕೆ ಬಂದಿದ್ದೇವೆ ಆಂಟಿ ಮನೆಗೆ. ಮಾಡುವ ಟಕ್ಲು ಮಾಡುವ ಕಿಯಾ. ಶೈನಿಂಗ್ ಆಗ್ತದೆ ಮತ್ತೆ ಮಂಡೆ, ಬೋರ್ ಮಂಡೆ ಕಾಕ. ಕಿಯಾರನ ಹೇರ್ ಕಟ್ ಆಯ್ತು. ಇಲ್ಲಿ ನೋಡು ಮಗ, ಅಂದಾಗಿಂದ ಇಲ್ಲೇ ಇದ್ದ ನಾನು. ಗಂಡನ ಮನೆಗೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ಅಲ್ಲಿ ರೋಡ್ ಇಲ್ಲ. ಈಗ ಹಾರಿಕೊಂಡು ಹೋಗ್ಬೇಕಷ್ಟೇ. 2 ಸೈಡ್ ರೋಡ್ ಉಂಟು. ಒಂದು ಸಿಟಿ ಹಾಸ್ಪಿಟಲ್ ಸೈಡ್, ಇನ್ನೊಂದು ಹಿಂದೆಂದ ಹೋಗುವ ರೋಡ್ ಉಂಟು, ಮೇನ್ ರೋಡ್. 2 ಅನ್ಸ ಬಿಡಲಿಲ್ಲ, 2 ಅನ್ಸ ಹಾಕಿದ್ದಾರೆ. ಈಗ ಹೇಗೆ ಉಂಟು ಹೋಗಿ ನೋಡಬೇಕು. ಮಳೆಗಾಲದಲ್ಲಿ ಯಾಕೆ ಆಗಿದ್ದಾರೆ ಗೊತ್ತಿಲ್ಲ, ಫುಲ್ ವರ್ಸ್ಟ್ ಆಗಿದಂತೆ. ಮೊನ್ನೆ ಒಂದು ಗಾಡಿ ಸಹ ಅವ್ರ ಅಗ್ದ ಕಡೆ ಬಿದ್ದಿತ್ತು, ಮತ್ತೆ ಎಲ್ಲ ಸಹ ಸೇರಿ ಮೇಲೆ ಹಾಕಿದಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ಈಗ ಎಂತ ಆಗಿದೆ, ಎಂತ ಕಂಡೀಷನ್, ಇನ್ನು ಹೋಗಿ ನೋಡಬೇಕು. ಅದಕ್ಕೆ ನಾನು ಹೋಗಲಿಲ್ಲ. ಯಾರನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಹೋಗಿ ತುಂಬ ಕ್ಲೀನಿಂಗ್ ಆಗಲಿಕ್ಕೆ ಉಂಟು. ಮನೆ ಬಂದಿದ್ರೆ ಹಾಗೆ ಅಲ್ಲ, ಬೇಗನೆ ಡಸ್ಟ್ ಹಿಡಿಯೋದು ಬೇಗ. ಸೊ ಹೋಗಿ ಪಾಕ ಉಂಟು ಕ್ಲೀನಿಂಗ್ ಮಾಡಲಿಕ್ಕೆ. ಕ್ಲೀನಿಂಗ್ ಎಲ್ಲ ಮಾಡಿದ ನಂತರ ಅಲ್ಲಿ ಇರ್ಬೋದು. ಆದರೆ ನಾವಿಬ್ಬರೇ ಇರಬೇಕಾಗ್ತದೆ. ಸೊ ರಾತ್ರಿಗೆ ಇಲ್ಲಿ ಬರ್ತೇವೆ ಮಲಗಲಿಕ್ಕೆ. ಬಟ್ ಓಕೆ, ಮನೆ ಒಕ್ಕೆಲ್ಲಿ ಮಾಡ್ಬೋದು ಕ್ಲೀನಿಂಗ್ ಆದ ಮೇಲೆ. ಈಗಂತೂ ಫುಲ್ ಡಸ್ಟ್ ಉಂಟು. ಮತ್ತು ಸ್ವಲ್ಪ ವಿಂಡೋ ಓಪನ್ ಮಾಡಿ ಇಡಬೇಕು, ಯಾಕೆಂದರೆ ಕ್ಲೋಸ್ ಇತ್ತಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ಅಲ್ಲಿ ಹೋಗಿರ್ಬೋದು. ಒಂದು ಮೇಜರ್ ಪ್ರಾಬ್ಲಮ್ ಆಯಿತಾ ಮಮ್ಮಿ ಡ್ಯಾಡಿ ಮನೆಯಲ್ಲಿ, ಕಸದವರೇ ಬರುವುದಿಲ್ಲ ಮಾರೆ. ಇಲ್ಲಿ ಅಂದರೆ ಒಂದೇ ಮನೆ ಇರುವುದು, ಮತ್ತು ಒಳಗೆ ಹೋಗ್ಲಿಕ್ಕೆ ಅವರಿಗೆ ಒಂದು ಲೇನ್ ಒಳಗೆ ಹೋಗ್ಲಿಕ್ಕೆ. ಸೊ ಲೇನ್ ಒಳಗೆ ಹೋದರೆ ತುಂಬ ಮನೆ ಉಂಟಲ್ಲ, ಸೊ ಸೀದಾ ಅಲ್ಲಿ ಹೋಗುದು. ಇಲ್ಲಿಂದ ಸ್ಪೀಡಲ್ಲಿ ಹೋಗುದು ಅವರು. ಇಲ್ಲಿ ನಮ್ಮದು ಒಂದೇ ಮನೆ ಇರುವುದು. ಮತ್ತು ಆಚೆ ಆಫೀಸ್ ಇರುವುದು ಅಲ್ಲಿ, ಯಾವುದೋ ಫರ್ನಿಚರ್ ಕಂಪನಿ ಅಂತೆ. ಸೊ ಇಲ್ಲಿಂದ ಸೀದಾ ಹೋಗಿ ಅವ್ರು ಲೇನ್ ಒಳಗೆ ಹೋಗ್ತಾರೆ. ಇಲ್ಲಿ ನಿಲ್ಲುವುದೇ ಇಲ್ಲ, ಯಾಕೆಂದರೆ ಒಂದು ಮನೆಗೆ ಅವರಿಗೆ ನಿಲ್ಬೇಕಾಗ್ತದಲ್ಲ. ಅಡಿಗೆ ಭಾರಿ ಕಷ್ಟ ಕಸ ಎಲ್ಲಿ ಬಿಸಾಡ್ಲಿಕ್ಕೆ ಅಂತೇಳಿ. ಕೆಲವು ಕಸ ಅವರು ಒತ್ತಿಸ್ತಾರೆ, ಕೆಲವು ಕಸ ಅವರೇ ಒತ್ತಿ ಒಂದು ಇದು ತೊಟ್ಟೆಗೆ ಹಾಕಿ ಒತ್ತಿಸುದ, ಈ ನೀರುಳ್ಳಿ ಸೊಪ್ಪಿ ಅದನ್ನೆಲ್ಲ ಎಂತ ಮಾಡ್ಲಿಕ್ಕೆ ಆಗ್ತದೆ. ಸೊ ಭಾರಿ ಕಷ್ಟಪಡ್ತಿದ್ದಾರೆ ಅವರು. ಲಾಸ್ಟ್ ದಿವಸ ನಾನು ಬರುವಾಗ ಹೀಗೆ ಅವರಿಗೆ ಕೈಕಾಲು ಹಿಡಿದು ನಿಲ್ಲಿಸ್ಬೇಕು ಅವರನ್ನು. ನಿಲ್ಲಿ ಅಂತೇಳಿ ಎಂಥ ಡಿಮಾಂಡ್ ಅವರಿಗೆ. ಈ ಸರ್ತಿ ಸಹ ಹಿಂದೆ ಒಂದು ಆಂಟಿಗೆ ಹೇಳಿದೆ, ಏನು ಇದಿಲ್ಲ, ಎಂತ ಮಾಡಲಿಕ್ಕೆ ಆಗಲಿಲ್ಲವೇನೋ ಅವರಿಗೆ ಸಹ. ಮತ್ತು ಇಲ್ಲಿಯ ಒಬ್ಬರು ಹೆಡ್ಡಿಗೆ ಸಹ ಹೇಳಿದ್ದೇವೆ, ಆದರೆ ಸಹ ನಿಲ್ತಿಲ್ಲ. ಕಸದವ್ರು ಬರ್ತಾನೆ ಇಲ್ಲ. ಈಗ ಯಾರ್ದಾದ್ರು ಸಹ ನಿಮ್ಮ ಹತ್ರ ಕಂಪ್ಲೇಂಟ್ ನಂಬರ್ ಇಲ್ಲದ್ರೆ ಯಾವುದಾದ್ರು ಐ ಡಿ ಇದ್ದರೆ ನನಗೆ ಕೊಡಿ, ನಾನು ಕಂಪ್ಲೇಂಟ್ ಹಾಕ್ತೇನೆ. ಇನ್ನು ಕಂಪ್ಲೇಂಟ್ ಹಾಕೋದೇ ಬೆಸ್ಟ್, ಯಾಕಂದರೆ ನಿಲ್ತಾನೆ ಇಲ್ಲ ಇಲ್ಲಿ. ನಾವು ಮತ್ತೆ ಎಲ್ಲಿ ಡಿಸ್ಪೋಸ್ ಮಾಡೋದು ಕಸ? ಅದು ಸಹ ಡ್ರೈ ವೇಸ್ಟ್ ಸಪ್ರೇಟ್, ವೆಟ್ ವೇಸ್ಟ್ ಸಪ್ರೇಟ್ ಎಲ್ಲ ಮಾಡಿಟ್ಟರೆ ಸಹ ಅವ್ರಿಗೆ ಕೊಂಡೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವೆಂತ ಮಾಡೋದು ಕಸ ಅಲ್ಲ. ಸೊ ಯಾರ್ದಾದ್ರು ಕಾಂಟ್ಯಾಕ್ಟ್ ನಂಬರ್, ಯಾರ್ದಾದ್ರು ನಿಮ್ಮ ಹತ್ರ ಕಂಪ್ಲೇಂಟ್ ನಂಬರ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ, ಇಲ್ಲದ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ. ನಾನು ಇನ್ನು ಡೈರೆಕ್ಟ್ ಕಂಪ್ಲೇಂಟ್ ಮಾಡೋದೇ ಬೆಟರ್ ಅಂತ ಆಗ್ತದೆ. ಯಾಕಂದರೆ ನಾವು ಫ್ರೀಗೆ ಅಲ್ಲ ಅವ್ರು ಕಸ ಕೊಂಡೋಗೋದು, ನಾವು ಪೇ ಮಾಡ್ತೇವಲ್ಲ. ಪೇ ಮಾಡುವಾಗ ಅವ್ರು ಕೊಂಡೋಗೋದು ಅವರ ಡ್ಯೂಟಿ ಅಲ್ಲ. ಅವರ ಡ್ಯೂಟಿ ಸರಿ ಮಾಡಲಿಲ್ಲ ಆದರೆ ಕಂಪ್ಲೇಂಟ್ ಮಾಡಲೇಬೇಕಾಗ್ತದೆ. ಸೊ ಅದರಿಂದಾಗಿ ಇವತ್ತು ನಾನು ನೋಡ್ತೇನೆ. ಇನ್ನೊಂದು ನಮ್ಮ ಏರಿಯಾದು, ಅಂದರೆ ನನ್ನ ಗಂಡನ ಮನೆಯ ಏರಿಯಾದು ಕಾರ್ಪೊರೇಟರ್ಗೆ ಸಹ ಹೇಳಿದ್ದೇನೆ ನಾನು. ಸೊ ಅವರು ಸಹ ಎಂಥ ಸಹ ಮಾಡ್ತಾರೆ ಅಂತ ಹೇಳಿದರು. ನೋಡುವ ಎಂತ ಆಗ್ತದೆ ನೋಡುವ. ಆದರೆ ನಿಮ್ಮ ಹತ್ರ ಯಾವ್ದಾದ್ರು ಕಂಪ್ಲೇಂಟ್ ನಂಬರ್ ಇದ್ದರೆ ದಯವಿಟ್ಟು ಕೊಡಿ ಆಯಿತಾ. ಸೀದಾ ಕಂಪ್ಲೇಂಟ್ ಮಾಡೋದೇ ಒಳ್ಳೆ. ಕಂಪ್ಲೇಂಟ್ ಮಾಡಿದರೆ ಕೆಲಸ ಆಗೋದೇನ.
ತುಂಬ ಇರಿಟೇಟಿಂಗ್. ಯಾಕಂದರೆ ಒಂದು ಸರಿ ಆರ್ಗನೈಸ್ಡ್ ಇರಬೇಕಲ್ಲ, ಕಸ ಇಲ್ಲದ್ರೆ ಎಲ್ಲಿ ಹಾಕೋದು. ಅದು ಸಹ ಇಬ್ಬರು ಸಹ ಯಂಗ್ದವರಲ್ಲ, ಇಬ್ಬರು ಸಹ ಸೀನಿಯರ್ ಸಿಟಿಸನ್ಸ್. ಸೊ ಅರ್ಥ ಮಾಡಬೇಕಲ್ಲ. ಸೊ ಅದರಿಂದಾಗಿ ಎಂಥ ಸಹ ಕಾಂಟ್ಯಾಕ್ಟ್ ನಂಬರ ಯಾರ್ದಾದ್ರು ಸಹ ನಂಬರ್ ಇದ್ದರೆ, ನಾವು ಇರೋದು ನಂತೂರು ಹೈವೇಯಲ್ಲಿ, ನಂತೂರು ಟು ಪಂಪ್ವೆಲ್ ಹೈವೇಯಲ್ಲಿ ನಾವು ಇರೋದು. ಸೊ ಯಾರ್ದಾದ್ರು ಸಹ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕೊಡಿ, ಎಲ್ಲಿಯಾಸ ಹೋಗಿ ಮಾತಾಡಬೇಕಾದ್ರೆ ಸಹ ಹೇಳಿ, ನಾನು ಹೋಗಿ ಮಾತಾಡ್ತೇನೆ. ಇದೊಂದು ಸಾಲ್ವ್ ಆಗಬೇಕು ನನಗೆ ಇದು. ಯಾಕೆಂದರೆ ಮಮ್ಮಿ ಡ್ಯಾಡಿಗೆ ಅದು ಕಷ್ಟ ಆಗಬಾರ್ದು. ಕಸ ಡಿಸ್ಪೋಸ್ ಮಾಡೋದು ಒಂದು ಚೊರೆಯಾಗಿ ಹೋಗಿದೆ ಇಲ್ಲಿ. ಗಂಡನ ಮನೆಗೆ ಹೋಗಲಿಕ್ಕೆ ಎಲ್ಲ ಅಡ್ಡಾಕಿದ್ದಾರೆ, ಮನೆಯವರೆಗೆ ಸಹ ಹೋಗುದಿಲ್ಲ ಗಾಡಿ. ನೀ ಎಲ್ಲಿ ನಿಲ್ಲಿಸುದಾ ಅಂತ ದೇವರೇ ಬಲ್ಲ. ಶಿ, ಎಂತ ಒಂದು ಇದು ಸಹ ಇಲ್ಲ, ಒಂದು ಆಲ್ಟರ್ನೇಟಿವ್ ರೋಡ್ ಸಹ ಇಲ್ಲ ಮನೆಗೆ ಹೋಗ್ಲಿಕ್ಕೆ. ಕೆಲಸ ಮಾಡೋದಂದ್ರೆ ಹೀಗೆ ಒಟ್ರಾಸಿ ಮಾಡುದೆ, ಬೇರೆಯವ್ರಿಗೆ ತೊಂದರೆ ಕೊಟ್ಟು ಕೆಲಸ ಮಾಡುದು ಇವರು. ನೀ ಗಾಡಿ ಎಲ್ಲಿ ನಿಲ್ಲಿಸುದಾ ದೇವರೇ ಬಲ್ಲ. ಫುಲ್ ಬ್ಲಾಕ್, ಎಲ್ಲ ಕಡೆ ಬ್ಲಾಕ್. ಕ್ಲೀನಿಂಗ್ ಆಗ್ತಾ ಉಂಟು ಗಂಡನ ಮನೆ, ನನ್ನ ಅತ್ತೆ ಹಾಗೂ ನನ್ನ ಮಾವ. ಫುಲ್ ಕ್ಲೀನಿಂಗ್ ಆಗ್ತಾ ಉಂಟು. ಇಬ್ಬರು ಬಂದರೆ ಹೆಲ್ಪ್ ಮಾಡಲಿಕ್ಕೆ, ಸೊ ಅವರ ಜೊತೆ ನಾನು ಸಹ ಸೇರಿ ಕ್ಲೀನ್ ಮಾಡೋದು. ಈಗ 9 o'clock ಆಗ್ತಾ ಉಂಟು, ಇನ್ನು ಸಹ ಕ್ಲೀನಿಂಗ್ ಆಗ್ತಾನೆ ಉಂಟು. ಅವರು ಸಹ ಮಾಡ್ತಿದ್ದಾರೆ, ನಾನು ಸಹ ಮಾಡ್ತಾ ಇದ್ದೇನೆ. ಇಬ್ಬರು ಸೇರಿದರೆ ಬೇಗ ಆಗ್ತದೆ, ಇಲ್ಲ ಲೇಟ್ ಆಗ್ತದೆ. ಇಲ್ಲ, ಇನ್ಸೆಕ್ಟಿಗೆ ಒಂದು ಮದ್ದು ಮಾಡಿದ್ದೇನೆ. ಕರ್ಪೂರ ಹಾಗೂ ಡೆಟಾಲನ್ನು ಮಿಕ್ಸ್ ಮಾಡಿ ಒಂದು ಮದ್ದು ಮಾಡಿದ್ದೇನೆ. ಇದರಲ್ಲೇ ಎಲ್ಲ ಒರೆಸ್ತಾ ಇದ್ದೇವೆ. ನಮ್ಮ ಮದ್ದು ಅಷ್ಟು ಕಾಸ್ಟ್ಲಿ ಇರುವುದಿಲ್ಲ, ಆದರೆ ಹಳ್ಳಿಗಳನ್ನು ಓಡಿಸುವ ಮದ್ದು ಉಂಟಲ್ಲ, 250 ರೂಪಾಯಿ ಇದಕ್ಕೆ. ಹಳ್ಳಿಗಳನ್ನು ಓಡಿಸ್ಲಿಕ್ಕೆ ಸಹ ಸುಖ ಇಲ್ಲ ಮಾರೆ, 250 ರೂಪಾಯಿ ಕೊಟ್ಟು ಓಡಿಸ್ಬೇಕು ಹಳ್ಳಿಗಳನ್ನು. ಸೊ ಸ್ಪ್ರೇ ತಂದೆ ನಾನು. ಇದನ್ನು ಹೊಡೆದ್ರೆ ಹಳ್ಳಿಗಳು ಬರುವುದಿಲ್ಲ ಅಂತೇಳಿ ಅವರು ಹೇಳ್ತಾರೆ. ಇನ್ನು ಬಂದರೆ ನಾನು ಹೇಳ್ತೇನೆ ನಿಮಗೆ ಹೇಗೆ ಉಂಟು ಅಂತೇಳಿ. ಪ್ರಾಡಕ್ಟ್ದು ಹೆಸರು ಸತ್ಯ, ಅದೇ ಹರ್ಬಲ್ ಲಿಸರ್ಡ್ ರಿಪೆಲೆಂಟ್ ಸ್ಪ್ರೇ. ಹರ್ಬಲ್ ಲಿಸರ್ಡ್ ರಿಪೆಲೆಂಟ್ ಸ್ಪ್ರೇ. ನಾನು ಹೇಳೋದು ಕರೆಕ್ಟ್, ಹರ್ಬಲ್ ಲಿಸರ್ಡ್ ರಿಪೆಲೆಂಟ್ ಸ್ಪ್ರೇ. ಓಕೆ, ಈಗ ಪಿಲ್ಲೋನೆಲ್ಲ ಸೆಟ್ ಮಾಡು. ಓಕೆ ಆಯಿತು, ಮನೆಯೆಲ್ಲ ಕ್ಲೀನ್ ಆಯಿತು. ಇದಕ್ಕೆ ಒಂದು ಬೆಡ್ಶೀಟ್ ಹಾಕಿದರೆ ಆಯಿತು. ಬಾಕಿ ಎಲ್ಲ ಕ್ಲೀನ್ ಆಯಿತು ಮನೆ. ಇಲ್ಲಿ ಸಹ ಕೋಣೆ ಎಲ್ಲ ಕ್ಲೀನ್ ಆಯಿತು. ಇನ್ನು ಹೊರಡೋದು ಆಯಿತು, ಲಾಕ್ ಹಾಕಿ ಇನ್ನು ಹೋಗೋದು ಮನೆಗೆ. ರೋಡೆಲ್ಲ ಅಗಿತಿದ್ದಾರಲ್ಲ, ರೋಡೆಲ್ಲ ಅಗಿತಿದ್ದಾರೆ ಅಂತೇಳಿ ನಮ್ಮ ಮನೆದು ಸ್ವಲ್ಪ ಒಂದು 10-15 ಮಿನಿಟ್ಸ್ ಮೇಲೆ ಒಂದು ಗ್ರೌಂಡ್ ಉಂಟು. ಗ್ರೌಂಡಲ್ಲಿ ಗಾಡಿ ನಿಲ್ಲಿಸಿ ನಾನು ಕಡೆಗೆ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡಿ ಆಯಿತು. ಕ್ಲೀನಿಂಗ್ ಎಲ್ಲ ಆಗುವಾಗ 10:30 ಆಯಿತು. 10:30 ಆದ ಮೇಲೆ ಹೆದರಿಕೆ ಅಲ್ಲ, ಇಲ್ಲಿ ಎಷ್ಟು ಸಹ ಸೇಫ್ಟಿ ಇರಲಿ, ಸ್ಮಾರ್ಟ್ ಸಿಟಿ ಇರಲಿ, ಹೆದರಿಕೆ ಒಂದು. ಈಗ ಸಹ ಮುಂಚಿನಾಗೆ ಅಂದರೆ ಸೇಫ್, ಎವ್ರಿಥಿಂಗ್ ಇಸ್ ಸೇಫ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹೆದರಿಕೆ ಆಗ್ತದೆ. ಸೊ ನನ್ನ ಮನೆಯಿಂದ ಒಂದು ಓಣಿ ಉಂಟು, ಅಲ್ಲಿ ಕತ್ತಲೆ ಆಯಿತು, ತುಂಬ ಕತ್ತಲೆ. ಸೊ ಅಲ್ಲಿಂದ ನಾ ಗ್ರೌಂಡಿಗೆ ಬರಲಿಕ್ಕೆ ತುಂಬ ಹೆದರಿದೆ. ಯಾಕಂದರೆ ತುಂಬ ವರ್ಷ ಆದ ನಂತರ ನಾನು ಹೀಗೆ ಒಬ್ಬಳೇ ಬರುವುದು. ಸೊ ತುಂಬ ಹೆದರಿದೆ. ಮತ್ತು ಮಮ್ಮಿ ಡ್ಯಾಡಿಗೆ ಕಾಲ್ ಮಾಡಿ ವಿಡಿಯೋ ಕಾಲನ್ನು ಹಿಡಿದುಕೊಂಡು ಬ್ಯಾಗ್ ಗಟ್ಟಿ ಹಿಡಿದುಕೊಂಡು ಓಡಿಕೊಂಡು ಹೋದದ್ದು ಗ್ರೌಂಡ್ವರೆಗೆ. ಮತ್ತು ಕೆಲಸದವ್ರು ಸಹ ಇದ್ರಲ್ಲ ಇಬ್ಬರು, ಅವರನ್ನು ರಿಕ್ಷಾದಲ್ಲಿ ಕುತ್ಕೊಳಿಸಿ ಅವರನ್ನು ಕಲಿಸಿದೆ. ಅವರು ಕಾವೂರಿಂದ ಬಂದವರು. ಸೊ ಅವರನ್ನು ಕಲಿಸಿದ ಆದ ನಂತರ ನನಗೆ ಸ್ವಲ್ಪ ನಡಿಲಿಕ್ಕಿತ್ತು. ನಾನು ಸೀದಾ ದಮ್ ಉಸಿರು ಬಿಟ್ಟು ಓಡಿದೆ ಅಂದರೆ ಹೆದರಿಕೆ ಆಗ್ತದೆ, ಎಲ್ಲಿಂದ ಯಾರು ಬರ್ತಾರಂತ ಹೆದರಿಕೆ. ನಾವು ಡಿಗ್ರಿಯಲ್ಲಿ ಒಂದು ನಾಟಕ ಮಾಡಿದ್ದೆವು. ಅದರಲ್ಲಿ ಗಾಂಧೀಜಿ ಹೇಳುದಾಯ್ತಾ, ಭಾರತ್ಕೋ ಅಸ್ಲಿ ಸ್ವಾತಂತ್ರ್ಯ ತಬ್ ಮಿಲೇಗಿ ಜಬ್ ಏಕ್ ಲಡ್ಕಿ ರಾತ್ ಕೋ ಅಕೇಲಿ 12 ಬಜೆ ಚಲ್ ಸಕೆ ಅಂತೆ. ಅಂದರೆ ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕುದು ರಾತ್ರಿಗೆ ಒಂದು ಹುಡುಗಿ ಒಬ್ಬಳೆ ವಿದೌಟ್ ಎನಿ ಅಂದರೆ ಹೆದರಿಕೆ ಇಲ್ಲದೆ ನಡಿಬೋದು, ಆಗ ಅಸ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ. ಅದು ನನಗೆ ನೆನಪಾಯಿತು ನಿನ್ನೆ. ತುಂಬ ಹೆದರಿಕೆ ಆಯಿತು. ಆದರೆ ಎಂತ ಮಾಡೋದು, ಇನ್ನೂ ಕಾಯ್ತಿದ್ದಾರೆ ಎಲ್ಲ ಸಹ. 10:30 ಆಯಿತು, ಎಲ್ಲ ಕ್ಲೀನಿಂಗ್ ಎಲ್ಲ ಆಗುವಾಗ. ಅದಕ್ಕೆ ಓಡಿದೆ ನಾನು. ನನ್ನ ಸ್ಕೂಲ್ ಟೈಮಲ್ಲಿ ರನ್ನಿಂಗ್ ರೇಸ್ಗೆ ಸಮೇತ ಅಷ್ಟು ಓಡಿರ್ಲಿಕ್ಕೆಲ್ಲ, ನಿನ್ನೆ ಓಡಿದಷ್ಟು. ಗಾಡಿ ಪಾರ್ಕ್ ಮಾಡಿ ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಕಿಯಾರನ್ನು ಆಡಿಸಲಿಕ್ಕೆ. ಹೋಗಿ ಕೇಳು, ಆರ್ ಯು ಗೋಯಿಂಗ್, ಇಸ್ ದ ಟ್ರೈನ್ ಗೋಯಿಂಗ್, ಹಲೋ ಇಸ್ ದ ಟ್ರೈನ್ ಗೋಯಿಂಗ್. ಆಯಿತು, ಒಂದು ರೌಂಡ್ ಕೊಂಡೋಗ್ತಾರೆ. ಒಂದು ರೌಂಡ್ ಕೊಂಡೋಗೋದಕ್ಕೆ 100 ರೂಪೀಸ್. ಹ್ಯಾಪಿ.
ಉದ್ದ ಉಂಟು ಟ್ರೈನ್. ಆಯ್ಕಿಯಾ ಕಾರ್ನ್ ತಿನ್ಲಿಕ್ಕೆ ಹಾಕಿದ್ರು ಕಾರ್ನ್ ತಿನ್ಲಿಕ್ಕೆ ಬಂದೇವೆ. ಹಾಕಿದ್ರು ಎಲ್ಲ ಹಾಕಿದ್ರು. ಓಕೆ ತೆಗ್ದೆ, ವೆಯ್ಟ್ ಮಾಡು. ಗಟ್ಟಿ ಇಡಿ, ಇಲ್ಲಿ ಇಡು. ಓಕೆ ಎಷ್ಟಾಯಿತು? 60 ರುಪೀಸ್ ಇದಕ್ಕೆ. ಒಳ್ಳುಂಟಾ ಮೆಲ್ಲ ತಿನ್ನು. ಛೇ, ನಮ್ಮದೊಂದು ಚಿಕ್ಕ ರೌಂಡ್ ಹೋಗಿ ಬಂದೆವು ಸಿಟಿ ಸೆಂಟರ್ಗೆ. ಎಲ್ಲ ಕಡೆ ಆಫರ್ ಮಾತ್ರ ಜನ ಅಷ್ಟಿಲ್ಲ. ಮತ್ತೆ ಮಕ್ಕಳೊಟ್ಟಿಗೆ ಬಂದರೆ ಶಾಪಿಂಗ್ ಮಾಡಲಿಕ್ಕೆ ಆಗುದಿಲ್ಲ. ಇವಳದೇ ಟೆನ್ಷನ್, ಇವಳಿಗೆ ಪ್ಲೇ ಗ್ರೌಂಡ್ ಬೇಕು, ಪ್ಲೇ ಏರಿಯಾ ಬೇಕು, ಇವಳದು ಟೆನ್ಷನ್. ನನಗೆ ನಂದು ಶಾಪಿಂಗ್ ಟೆನ್ಷನ್. ಸೊ 2 ಸಹ ಮಾಡ್ಲಿಕ್ಕೆ ಆಗಿಲ್ಲ. ಒಂದು ಟ್ರೈನಲ್ಲಿ ಕೂತ್ಲು, ಕಾರ್ನ್ ತಿಂದೆವು, ಮತ್ತೆ ಪ್ಯಾಂಟಲೂನ್ಸಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದೆವು ಅಷ್ಟೇ. ಬೇರೆ ಎಂತ ಸಹ ಮಾಡಿ. ಇವಳಿಗೆ ಜೀನ್ಸ್ ನೋಡಿದ್ದು, ಇವಳಿಗೆ ಆಗಿಲ್ಲ, ಫಿಟ್ ಆಗಿಲ್ಲ, ಸೊ ತಗೊಳ್ಳಿಲ್ಲ. ಇನ್ನಾಯ್ತು, ಇನ್ನು ವಾಪಸ್ ಮನೆಗೆ. ಕಾರ್ನ್ ಒಳ್ಳೆ ತಿಂದ್ರೆ ಒಳ್ಳೆ, ಅದಕ್ಕೆ ಕಾರ್ನ್ ತೆಗೆದು ಕೊಟ್ಟರೆ ಸಹ ಬೇಜಾರಿಲ್ಲ. ಚಲೋ ಹೊರಡುವ. ನಮ್ಮ ಮನೆ ಹತ್ರ ತುಂಬ ಮಕ್ಕಳು ಸಂಜೆಗೆ ಒಟ್ಟಿಗೆ ಸೇರಿ ಆಡ್ತಾರೆ ಆಯಿತಾ. ಸೊ ಇದೊಂದು ಭಾರಿ ಒಳ್ಳೆಯ ವಿಷಯ, ನನಗೆ ತುಂಬ ಇಷ್ಟ ಹೀಗೆ ಮಕ್ಕಳು ಆಡೋದು. ಈಗಿನ ಕಾಲದಲ್ಲಿ ಹೆಚ್ಚಾಗಿ ಮಕ್ಕಳು ಗ್ಯಾಜೆಟ್ಸ್ ಇಲ್ಲದೆ ಕೆಲವು ಕ್ಲಾಸಸ್ಗೆ ಹೋಗ್ತಾರೆ ಅಷ್ಟೇ, ಮತ್ತು ಶಾಲೆಗೆ ಹೋಗ್ತಾರೆ. ಹೀಗೆ ಆಡುವ ಅಟ್ಮಾಸ್ಫಿಯರ್ ತುಂಬ ಕಮ್ಮಿ ಅಲ್ಲ ನೋಡಲಿಕ್ಕೆ ಸಿಗೋದು. ಯಾರ ಆಡುವ ಲೆಕ್ಕದಲ್ಲಿ ನೀವು ನೆನೆಸಿರ್ಬೋದು ಇವಳಿಗೆ ಒಳ್ಳೆ ಗುರ್ತು ಉಂಟು ಎಲ್ಲರದ್ದು ಅಂತೇಳಿ. ಯಾರ್ದು ಗುರ್ತೇ ಇಲ್ಲ, ಫಸ್ಟ್ ಟೈಮ್ ಇವಳು ಆಡುದು. ಆದರೆ ಸಹ ಎಲ್ಲರ ಗುರ್ತೇ ಹಾಗೆ ಆಡಿಕೊಂಡು ಓಡಿಕೊಂಡಿದ್ದಾಳೆ. ಮೆಲ್ಲ ಏಯ್ ಮೆಲ್ಲ. ಅವಳು ಆಡ್ತಾ ಇರುವಾಗ ಒಬ್ಬರು ಪ್ರಾಯದವರು ನಡೆದುಕೊಂಡು ಹೋಗ್ತಿದ್ರು, ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು. ಅವಳಿಗೆ ಅವಳ ಪಿಜ್ಜಿದ್ದು ನೆನಪಾಯಿತು. ಬೇಗನೆ ಅವರ ಹತ್ರ ಹೋಗಿ ಕಮ್ ಐ ವಿಲ್ ಹೆಲ್ಪ್ ಯು ಟು ರೀಚ್ ಯುವರ್ ಹೌಸ್ ಅಂತ ಹೇಳಿ ಅವರ ಕೈ ಹಿಡಿದುಕೊಂಡು ಅವರೊಟ್ಟಿಗೆ ನಡೆದುಕೊಂಡು ಹೋಗ್ತಿದ್ಲು. ನಾನು ಹೇಳಿದೆ ಮಮ್ಮಿ ಇದ್ದೇನೆ ಚಿಂತಿಲ್ಲ, ಯಾರು ಸಹ ಇಲ್ಲದ ಟೈಮಲ್ಲಿ ಹೀಗೆ ಮಾಡಬೇಡ ಅಂತ ಹೇಳಿದೆ. ಆದರೆ ಖುಷಿ ಆಯಿತು ಮಗಳು ಹೀಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ನೋಡಿ. ಅವಳಿಗೆ ಒಂದು ಸ್ಪೆಷಲ್ ಆದ ಎಫೆಕ್ಷನ್ ಆಯಿತಾ. ಪ್ರಾಯದವರನ್ನು ನೋಡಿದ್ರಂತೂ ಸ್ಪೆಷಲ್ ಆದ ಎಫೆಕ್ಷನ್, ತುಂಬ ಇಷ್ಟ ಅವಳಿಗೆ ಪ್ರಾಯದವರಂದರೆ. ನಾನು ಹಾಗೂ ಕಿಯಾರ ಹೊರಟಿದ್ದೇವೆ. ನನ್ನ ಫ್ರೆಂಡ್ ರವೀನಾ, ಸ್ಯಾಮ್ ಹಾಗೂ ಇನ್ನೊಬ್ಬರು ಬರ್ತಿದ್ದಾರೆ. ಸೊ 3 ರನ್ ಸಿಗಲಿಕ್ಕೆ. ಎಷ್ಟು ಬ್ರೈಟ್ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ ನೋಡಿ, ಇಷ್ಟು ಕತ್ತಲೆ ರೋಡ್. ಬಾ ಮಗ ಹೋಗು, ಇಲ್ಲಿ ಮೇಲೆ ಬರ್ತಾರಂತ ಹೇಳಿದ್ದಾರೆ. ಜಾಗ್ರತೆ, ಸೈಡಿಂದ ನಡುವಿನ ಹೋಗು ಕಿಯಾ. ಹಾಸ್ಪಿಟಲ್ ಎದುರೇ ಇಷ್ಟು ಡೀಪ್ ಆದ ಗುಂಡಿ ತೋಡಿಟ್ಟಿದ್ದಾರೆ. And it gets hard, you know it can get hard sometimes. It is the only thing that makes us feel alive. ನೀವೇನು ಬೇರೆಯವರ ಹಾಡ ಮಂಗನಾಗಿ ನೋಡ್ತಿದ್ದಾಳೆ. ಯಾರು ಸಹ ನಮ್ಗೆ ಚಿಲ್ಲರೆ ಹಾಕೋದಿಲ್ಲದೆ ಬಚಾವ್. ಕಾಯ್ತಾ ಇದ್ದೇವೆ, 10 ಮಿನಿಟ್ಸ್ ಆಯ್ತು. ಅರ್ಧ ಊರ್ದು ನುಸಿ ನಮ್ಗೆ ಕಚ್ಚೆ ಆಯ್ತು. ಫೈನಲಿ ಸ್ಯಾಮ್ ಹಾಗೂ ಅವರ ಫ್ಯಾಮಿಲಿ ಬಂದ್ರು. ಈಗ ನಾವೆಲ್ಲರೂ ಸಹ ಸೇರಿ ಮನೆಗೆ ಹೋಗ್ತಾ ಇದ್ದೇವೆ. ನನಗೊಂದು ಸ್ಪೆಷಲ್ ಆದ ಗ್ಲಾಸಸ್ ಕೊಟ್ಟಿದ್ದಾರೆ ಸ್ಯಾಮ್ ರವರು ಹಾಗೂ ಅವರ ಫ್ಯಾಮಿಲಿ ಅವರು. ತುಂಬ ಥ್ಯಾಂಕ್ಸ್ ಸ್ಯಾಮ್ ಹಾಗೂ ಅವರ ಫ್ಯಾಮಿಲಿಗೆ. ಕಿಯಾ ಹಾಗೂ ಜಿಯು ಅಂತೂ ಒಳ್ಳೆ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು. ಇದೇ ಅಲ್ಲ ಒಂದು ಖುಷಿ. ವರ್ಷದಲ್ಲಿ ಒಮ್ಮೆ ಬರುವಾಗ ಎಲ್ಲರನ್ನ ಸಹ ನೋಡಿ ಸಿಕ್ಕಿದಾಗ ಒಂದು ಬೇರೆ ಲೆವೆಲ್ ಖುಷಿ. ಕೊಡೆ ಯೂಸ್ ಆಗ್ತಾ ಉಂಟು. ಸ್ವಾಮಿ ದೇವರೇ, ಮಳೆಗೆ ರಟ್ಟದು ಬೇಡ ಬಿಡು ಮಾರೆ. ಹೊರಗೆ ಬಾ ಓಪನ್ ಮಾಡಿ ಕೊಡ್ತೇನೆ ನಾನು. ಓಪನ್ ಆಯಿತು ಫ್ರೆಂಡ್ಸ್, ಓಪನ್ ಆಯಿತು. ಬಾ ಮಾರೈತಿ ನೀನು ಬಾ. ಹಾಂ ಬಾ ಹಿಡಿ, ನೀನು ಹಿಡಿ. ಓಕೆ, ಕೆಳಗೆ ನೋಡು, ನೀರುಂಟು. ಹಾಂ ಹೋಗು ನೋಡುವಂಟ ಮಗ. ನಿಲ್ಲು. ವರ್ಸ್ಟ್ ಆಗಿದೆ ಕದ್ರಿಕಂಬಳ ರೋಡ್. ಒಂದು ಬೇಗ ಕೆಲಸ ಮುಗಿಸಲ್ಲ, ಬೇಕಾ ಬೇಡವಾ ಇವತ್ತ ನಾಳೆ ಮಾಡ್ತಾ ಇದ್ದಾರೆ. ಇಷ್ಟು ಗಾಡಿ ಉಂಟು ಯಾವತ್ತಾಗಿ. ನಾನು ನೋಡಿ ಇಲ್ಲಿ ಈಗ ಮೂಲೆಗೆ ತಂದು ಹಾಕಿದ್ದೇನೆ, ಯಾಕಂದರೆ ಬ್ಲಾಕ್ ಆಗ್ತಾ ಉಂಟು ಅಂತಿಲ್ಲಿ ನೋಡಿ. ಹೇಗೆ ಹೋಗುದು ಹೇಗೆ? ವರ್ಸ್ಟ್ ಆಫ್ ವರ್ಸ್ಟ್ ಆಗಿದೆ, ವರ್ಸ್ಟ್ ಆಫ್ ವರ್ಸ್ಟ್ ನೋಡಿ ಅಂತೆ. ವರ್ಸ್ಟ್ ಆಫ್ ವರ್ಸ್ಟ್.
ಹೀಗೆ ಹೋಗುದು ನೋಡಿ ಈ ಗಾಡಿಯಲ್ಲಿ. ಯಾರನ್ನು ಹುಡುಕ್ತಿದ್ದಾರ ದೇವರೇ ಬಲ್ಲ, ಇಷ್ಟು ಡೀಪ್ ಹೊಂಡ ಮಾಡಿ. ಹಾಗೆ ನಾ ಹುಲ್ಲು ಕ್ಲೀನ್ ಮಾಡಿಸ್ತಾ ಇದ್ದೇನೆ. ಈಚೆ ಸಹ ಫುಲ್ ಬೆಳೆದಿದೆ ನೋಡಿ, ಇಲ್ಲೆಲ್ಲ ಫುಲ್ ಬೆಳೆದಿದೆ. ಸೊ ಇದು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ ನೋಡಿ. ಇದೆಲ್ಲ ಗಿಡವೇ ಬೆಳೆದಿದೆ ಇಲ್ಲಿ. ಬೆಳೆದಿದಲ್ಲ, ಒಳ್ಳೆ ಕ್ಲೀನ್ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದರೆ ಸ್ವಲ್ಪ ಜಾಸ್ತಿ ಕೊಡುವ ಅಂತ ಆಗ್ತದಲ್ಲ. ನಮಗೆ ಸಹ ಬೇಜಾರಾಗುದು, ಒಂದು ಎಕ್ಸ್ಟ್ರಾ ಕೊಟ್ಟರೆ ಸಹ ಇರಲಿ. ಒಳ್ಳೆ ಕೆಲಸ ಮಾಡಿದ್ರು, ನಾನು ಇರಲೇಬೇಕಂತೇಳಿ ಇರಲಿಲ್ಲ. ನಾನು ಮೊನ್ನೆ ಕೆಲಸ ಮಾಡಿದ ಇಬ್ಬರು ಹೆಂಗಸರಿಗೆ ನಾನು ಹಿಂದೆ ಬೀಳಬೇಕಿತ್ತು. ಇವತ್ತು ಇವರಿಗೆ ಅಂತೂ ಇವರೇ ಮಾಡ್ತಾ ಇದ್ದಾರೆ, ತನ್ನ ಸ್ವಂತ ಮನೆಯಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರು. ಫುಲ್ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಹೋಗಿದ್ದಾರೆ. ಫುಲ್ ಕ್ಲೀನ್ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪೀರೆದು ಚಟ್ನಿ ಹಾಗೂ ದೋಸೆ. ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ ಮಿಸಸ್ ಕುಂದ ರೆಸಿಪೀಸಲ್ಲಿ, ಇಲ್ಲಾಂದರೆ ಇದೇ ಚಾನಲಲ್ಲಿ ಹಾಕಿದ್ದೇನೆ. ನಾನು ಲಿಂಕ್ ಬೇಕಿದ್ರೆ ಕಮೆಂಟ್ಸಲ್ಲಿ ಹಾಕ್ತೇನೆ ಆಯಿತಾ. ಈ ಚಟ್ನಿಯ ಲಿಂಕ್ ಭಾರಿ ಟೇಸ್ಟಿ ಹಾಗೂ ಭಾರಿ ಹೆಲ್ದಿಯಾದ ಚಟ್ನಿ. ದೊಡ್ಡ ಮರ ಬಿದ್ದಿದೆ ಇಲ್ಲಿ, ಆಗ್ನೆಸ್ ಎದುರಲ್ಲಿ ದೊಡ್ಡ ಮರ ಬಿದ್ದಿದೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ಒಳ್ಳೆ ವಿಷಯ. ಮನೆಯಲ್ಲಿ ಯಾರು ಸಹ ಇಲ್ಲದ್ರೆ ಎಲ್ಲ ಎಲೆಕ್ಟ್ರಿಕಲ್ ಸಾಮಾನು ಒಂದೊಂದೇ ಹಾಳಾಗ್ತದಲ್ಲ, ಹಾಗೆ ಆದದ್ದು. ನಮ್ಮ ರೂಮಿನ AC ವರ್ಕ್ ಆಗ್ತಿಲ್ಲ, ಡ್ರೈನ್ ಪೈಪ್ ಬಹುಶಃ ಬ್ಲಾಕ್ ಆಗಿದೆ. ಸೊ ಅದಕ್ಕೆ ಟೆಕ್ನಿಷಿಯನನ್ನು ಕರೆದಿದ್ದೇನೆ ಚೆಕ್ ಮಾಡಲಿಕ್ಕೆ. ಪೈಪ್ ಬ್ಲಾಕ್ ಆಗಿತ್ತು, ಈಗ ಹೊರಗೆ ಹೋಗಿ ಸರಿ ಮಾಡಿತ್ತು. ಓರು ಮಳೆ, ಕಸದವ್ರು ಬರಲೇ ಇಲ್ಲ ನೋಡಿ. ಎಲ್ಲ ಕಸ ಅಲ್ಲೇ ಬಾಕಿ. 6:30 ಆಗ್ತಾ ಬಂತು, ಇನ್ನು ಸಹ ಕಸದವ್ರದ್ದು ಪತ್ತೆ ಇಲ್ಲ. ಬೆಳಿಗ್ಗೆಯಿಂದ ಕಾಯ್ತಿದ್ದೇನೆ, ಮಧ್ಯಾಹ್ನ ಮಲಗಿಚ್ಚ ಇಲ್ಲ. ಯಾರಿಗೆ ಸಹ ಇಷ್ಟು ಲೈಫಲ್ಲಿ ಕಾಯಲಿಕ್ಕಿಲ್ಲ, ಈ ಕಸದವ್ರಿಗೆ ಇಷ್ಟು. ಇವತ್ತು ಒಣ ಕಸ ಅಲ್ಲ, ಇಡೀ ಮನೆ ಕ್ಲೀನ್ ಮಾಡಿದ್ದು ಎಲ್ಲ ಸ್ಕ್ರ್ಯಾಪ್ ಎಲ್ಲ ಉಂಟು ಅದರಲ್ಲಿ. ಸೊ ಒಮ್ಮೆ ಹೋಗ್ಲಿ ಅಂತೇಳಿ ನನ್ನದೊಂದು ಭಾವನೆ. ಅವರೊಂದು ಬರ್ತಾನೆ ಅಲ್ಲ, ಒಂದು ಗಾಡಿ ಹೋಯ್ತಾಯ್ತಾ, ನಾನು ಪ್ಲೀಸ್ ಯಾರಿಗೆ ಸಹ ಇಷ್ಟು ಹೇಳಿರ್ಲಿಕ್ಕಿಲ್ಲ, ಪ್ಲೀಸ್ ಕೊಂಡೋಗಿ, ಪ್ಲೀಸ್ ಆಗಲ್ಲ ಸೀದಾ ಓದೋದು ಮಾರೆ, ವೇಟೆ ಮಾಡೋದಿಲ್ಲ. ಎಷ್ಟು ಒಂದು ಇದು ಅಲ್ಲ ಈ ಕಸ ಎಕ್ಕೋರು. ಒಂದು ತಕೊಂಡು ಹೋಗ್ತಿದ್ರೆ ಎಂತ ಆಗ್ತಿತ್ತು. ಎಲ್ಲರ ಕಸ ಈ ಮಳೆಗೆ ಚಂಡಿಯಾಗಿ ಪುಂಡಿಯಾಗಿ ಸಜ್ಜಿಗಾಗಿ ಹೋಗಿದೆ, ಫುಲ್ ಆಚೆ ಆಗಿ ಹೋಗಿದೆ. ನಂದು ಪುಣ್ಯಕ್ಕೆ ನಾನು ಒಳಗಿಟ್ಟದ್ರಿಂದ ಬಚಾವು. ಇನ್ನೂ ಹೀರೋ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಲಿ ಬರ್ತದೆ, ಇನ್ನು ನೆಕ್ಸ್ಟ್ ಹೆಗ್ಗಣ ಬರ್ತದೆ, ಎಂತ ಅಂತಲಿಲ್ಲ. ಖಾಲಿ ಫ್ರೈಡೇ ಡ್ರೈ ವೇಸ್ಟ್, ಆ ಡ್ರೈ ವೇಸ್ಟ್ ಸಹ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಒಂದು ಬರಬೇಕಲ್ಲ, ಒಂದು ಶೆಡ್ಯೂಲ್ ಇಡಬೇಕು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಾದ್ರೂ ಒಂದು ಬಂದರೆ ಸಾಕು. ಇದು ಬರಲೇ ಇಲ್ಲ. ಆದರೆ ಮನೆ ಕ್ಲೀನ್ ಆಯಿತು, ಅಂಗಳ ಕ್ಲೀನ್ ಆಯಿತು, ಹಾಗೂ AC ರಿಪೇರಿ ಆಯಿತು. ಮತ್ತು ಈಗ ಎಲ್ಲರೂ ಸಹ ಊರಲ್ಲಿ ಒಂದು ಡಾಕ್ಯುಮೆಂಟ್ ಹಿಡಿದುಕೊಂಡು ತಿರ್ಗ್ತಾ ಇದ್ದಾರೆ, ಈ ಇಲೆಕ್ಷನ್ದು ಡಾಕ್ಯುಮೆಂಟ್ಸ್. ಸೊ ಅದು ಸಹ ಕೆಲಸ ಆಯಿತು. ನಮ್ಮ ಮನೆಯಲ್ಲಿ ಎಲ್ಲರದ್ದು ಸಹ ಮಾಡಿದೆ. ಎಲ್ಲರಂದರೆ ನನ್ನ ಗಂಡ, ಅವರ ಅಣ್ಣ, ವೀನಕ್ಕ, ಅವರ ವೈಫ್. ನೀನಿಲ್ಲ ಮಗ, ನೀನು 2 ಮಕ್ಕಳಿಲ್ಲ, ಯಾಕಂದರೆ ಅವರು ಮೈನಾರಿಟಿಯಲ್ಲಿ ಬರ್ತಾರೆ. ಮೈನಾರಿಟಿ ಅಂತೀನಿ, ಅವರು 18 ಇಯರ್ಸ್ ಆಗಲಿಲ್ಲ ಅಲ್ಲ. ಸೊ 18 ಇಯರ್ಸ್ ಎಬವ್ದವ್ರಿಗೆ ಇದು. ಸೊ ಅದು ಸಹ ಆಯಿತು, ಅದು ಕೆಲಸ ಸಹ ಆಯಿತು, ಎಲ್ಲ ಆಯಿತು. ಖಾಲಿ ಇದು ಗಾರ್ಬೇಜ್ದು ಪೆಂಡಿಂಗ್. ಬೆಳಿಗ್ಗಿಂದ ಸಂಜೆವರೆಗೆ ಕಾದು ಬರಲಿಲ್ಲ. ಇನ್ನು ನಾನು ಹೋಗುದು ಮಮ್ಮಿ ಮನೆಗೆ. ಆಲ್ರೆಡಿ 7:30 ಆಯಿತು. ಇನ್ನು ಬರಲಿಕ್ಕಿಲ್ಲವೇನ, ಇನ್ನು ನಾಳೆ ಬೇಗ ಎದ್ದು ಬರಬೇಕು. ಇವರಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾರೆ, ಭಾರಿ ಕಷ್ಟ. ಯಾರಿಗಾದ್ರೂ ಗುಜ್ರಿದವ್ರದ್ದು ನಂಬರ್ ಗೊತ್ತಿದ್ರಿ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆಯಿತಾ. ಅರ್ಧ ಸ್ಕ್ರ್ಯಾಪ್ ಮಾಡಲಿಕ್ಕುಂಟು ಕೆಲವು ವಸ್ತುಗಳನ್ನೆಲ್ಲ. ಅವ್ರು ಮಳೆ ಬರ್ತಾ ಉಂಟು, ಮಳೆಗೆ ಕೊಡೆಯ ಇನಾಗ್ರೇಷನ್ ಮಾಡುವ. ಡೇ ಟು ಡೇದು ಕೊಡೆ ಇದು ಇದ್ದದ್ರಿಂದ ಬಚಾವ್. ಇಲ್ಲು ಮಗ, ಈಗ ಹಿಡಿ, ಇಲ್ಲಿ ನಿಲ್ಲು, ನಾನು ಡೋರ್ ಲಾಕ್ ಮಾಡ್ತೇನೆ, ಅಲ್ಲಿ ಹೋಗಿ ನಿಲ್ಲು. ಲೈಟ್ಸ್ ಆಫ್ ಮಾಡುವ. ಜೋರಂದರೆ ಜೋರು ಮಳೆ ಬರ್ತಾ ಉಂಟು. ಈಗ ಸೀದಾ ಮಮ್ಮಿ ಮನೆಗೆ ಹೋಗುದು. ಇಲ್ಲಿ ನಾವು ಇಬ್ಬರೇ ಇರುದಲ್ಲ, ಮತ್ತೆ ವೆಕೇಶನ್ಗೆ ಬಂದ ಎಂತ ಪ್ರಯೋಜನ. ಅದಕ್ಕೆ ನಾವು ಇಬ್ಬರು ಸಹ ಮಮ್ಮಿ ಡ್ಯಾಡಿ ಮನೆಗೆ ಹೋಗ್ತಿದ್ದೇವೆ, ಅವರೊಟ್ಟಿಗೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ನಮಗೆ ಸ್ಪೆಷಲ್ ಡಿನ್ನರ್ ಅಪ್ಪ ಫ್ರೈಡ್ ರೈಸ್ ಹಾಗೂ ಕಬಾಬ್ ತಂದಾರೆ ಅಪ್ಪ. ಥ್ಯಾಂಕ್ ಯು ಅಪ್ಪ. ಇದರಲ್ಲಿ ಕಬಾಬ್ ಉಂಟು. ಅಮ್ಮ ಕಷಾಯ ಮಾಡಿದ್ದಾರೆ, ಕುಡಿಸ್ತಾ ಇದ್ದಾರೆ.
close my eyes. You drink, okay? I'll close my eyes. One. Babu. ಇಲ್ಲಿ ನೋಡು. ಇಲ್ಲಿ ನೋಡಿ. ಹೇಳು ಕಿಯಾ. ಗುಡ್ ಗರ್ಲ್. ಮತ್ತೆ ಇದು ಬರ್ತದೆ. ಮತ್ತೆ ತಿನ್ಲಿಕ್ಕೆ ಬರ್ತದೆ. ಕಿರಿಯತ್ ಕಷಾಯ. ಬಾ. ಚೆನ್ನಾಗಿತ್ತು ಮಗ. ಕಣ್ಣು ಮುಚ್ಚುತ್ತಿದ್ದಾರೆ ಬೇಗ. ಬಾಬಾ ಪ್ಯಾರೆಟ್ ಡೋಂಟ್ ಡ್ರಿಂಕ್. ಪಾಪ ಬಾ ಮಗ, ನೀನು ಒಳ್ಳೇದಕ್ಕೆ ಅಲ್ಲ. ಕಿರಿಯತ್ ಕಷಾಯ. ಕುಡಿ ಮಗ. Come on, fast. ಕಣ್ಣು ಮುಚ್ಚಿ ಕುಡಿ. ಆ ಮಾಡು, ಜಸ್ಟ್ ಆ ಮಾಡು. ವಾಟರ್ ಕೊಡ್ತೇನೆ. ಇದು ಕುಡ್ದ ಮೇಲೆ ವಾಟರ್ ನೀರು ಮತ್ತೆ. ಓಕೆ, ಇದು ತಿನ್ಲಿಕ್ಕೆಲ್ಲ, ಇದು ಬೇಡ. ಕುಡ್ದಾಯ್ತು. ಡ್ಯಾಡಿ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದಾರೆ. ಡ್ಯಾಡಿಗೆ ಪೂರಿ ಕುರ್ಮಾ, ಇದು ಮಸಾಲೆ ದೋಸೆ, ಕಿಯಾರನ್ಗೆ ಬನ್ಸ್, ನನಗೆ ಪುಡಿ ಇಡ್ಲಿ ಹಾಗೂ ಡ್ಯಾಡಿ ಮಮ್ಮಿಗೆ ವಡೆ. ಇವತ್ತು ಡ್ಯಾಡಿ ಲೆಕ್ಕದಲ್ಲಿ ಬ್ರೇಕ್ಫಾಸ್ಟ್ ಗಮ್ಮತ್ ನಮ್ಮಕ್ಕೆ. ಈ ದೋಸೆ ಎಲ್ಲ ಅಲ್ಲೇ ತಿಂದರೆ ಒಳ್ಳೆ, ಇಲ್ಲಿ ಬರೋ ಸ್ವಲ್ಪ ನೈಕ್ ಆಗ್ತದೆ ಮಸಾಲೆ ದೋಸೆ ಎಲ್ಲ. ಬಟ್ ಓಕೆ, ಸಮಥಿಂಗ್ಸ್ ಬೆಟರ್ ದೆನ್ ನಥಿಂಗ್ ಅಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ಹೋಟೆಲ್ ಉಂಟು, ಕದ್ರಿ ಕೆಫೆ ಅಂತೇಳಿ, ಅಲ್ಲಿದ್ದು ಆರ್ಡರ್ ಮಾಡಿದ್ದು. ಕೆಲವೆಲ್ಲ ಐಟಮ್ಸ್ ತುಂಬ ಆಯಿಲಿ ಆಯಿತು ಅವ್ರದ್ದು, ಅಷ್ಟು ಒಳ್ಳೆ ಆಗೋದಿಲ್ಲ. ಬಟ್ ಕೆಲವು ಐಟಮ್ಸ್ ತುಂಬ ಟೇಸ್ಟ್ ಇರ್ತದೆ ಅವ್ರದ್ದು. ಸೊ ಮೊನ್ನೆ ನಾನು ಮಸಾಲೆ ದೋಸೆ ಅಂತದ್ದು ಆರ್ಡರ್ ಮಾಡಿದೆ, ಗೀ ತುಂಬ ಆಯಿಲ್ ಇತ್ತು. ಸೊ ಅದಷ್ಟು ಒಳ್ಳೆ ಆಗಿಲ್ಲ ನನಗೆ. ಇವತ್ತು ಬೇರೆ ಬೇರೆ ಐಟಮ್ಸ್ ಆರ್ಡರ್ ಮಾಡಿದೆ. ಇಡೀ ರೋಡೇ ಕ್ಲೋಸ್ ಮಾಡಿದ್ದಾರೆ, ನಮ್ಮ ರೋಡ್. ಇಲ್ಲಿ ಗ್ರೌಂಡಲ್ಲಿ ಪಾರ್ಕ್ ಮಾಡಿ ನಡಿಬೇಕಿನ್ನು. ಯಾಕೆ ಕಿಯಾರ ಬರೋದು ಒಳ್ಳೆ ಆಯಿತು. ಕಿಯಾರ ಬರ್ತಿದ್ರೆ ಪಾಪ ಅವಳಿಗೆ ಸಹ ನಡಿಬೇಕಿತ್ತು. ಇಲ್ಲಿ ಸಹ ಕೆಲಸ ಆಗ್ತಾ ಉಂಟು, ಅಲ್ಲಿ ಸಹ ಕೆಲಸ ಆಗ್ತಾ ಉಂಟು. ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ, ರೆಡ್ ಅಲರ್ಟ್ ಅಂತೇಳಿ. ಸೊ ರೆಡ್ ಅಲರ್ಟ್ ತೋರಿಸ್ತೇನೆ. ಪಾಪ ಮಕ್ಕಳಿಗೆ ರಜೆ ಕೊಟ್ಟ ದಿನವೇ ಬಿಸಿಲು. ಎಷ್ಟು ಬಿಸಿಲುಂಟು ನೋಡಿ, ಒಳ್ಳೆ ಬಿಸಿಲು. ರೆಡ್ ಅಲರ್ಟ್ ಆಗಿ ಕಾಣುವುದೇ ಇಲ್ಲ ಇವತ್ತು. ಸೊ ಮುಂಚೆ ಆಗಿ ಶಾಲೆ ಇದ್ದ ದಿನ ಜೋರು ಮಳೆ, ಮತ್ತು ನೆಕ್ಸ್ಟ್ ಡೇ ರಜೆ ಕೊಡುವಾಗ ಮಳೆವೇ ಇಲ್ಲ, ಹಾಗೆ ಆಗಿದೆ. ಆದರೆ ಮಕ್ಕಳಿಗೆ ಗಮ್ಮತ್ತು. ಇವತ್ತು ಮಕ್ಕಳೆಲ್ಲ ಆಡ್ತಿದ್ದಾರೆ ಹೊರಗೆ, ಒಳ್ಳೆ ರಜೆ ಸಿಕ್ಕಿತ್ತು ಮಕ್ಕಳಿಗೆ. ನಮ್ಗೆ ಈಗ ರಜೆ ಕೊಡ್ತಾರೆ, ಮತ್ತು ಸಾಟರ್ಡೆ ಎಲ್ಲ ಕ್ಲಾಸಸ್ ಮಾಡ್ತಾರೆ, ಅದು ಕಿರಿಕಿರಿ, ಇನ್ನೂ ಸಹ ಕಿರಿಕಿರಿ. ಅದಕ್ಕಿಂತ ಶಾಲೆ ಇದ್ದರೆ ಒಳ್ಳೆ ಅಲ್ಲ. 2 ದಿನ ಕಾದು ಇವತ್ತು ಕಸ ಕೊಂಡು ಹೋದ್ರು. ನನಗೆ ಸ್ವಲ್ಪ ಸಮಾಧಾನ. ಇಲ್ಲದೆ ಎಲ್ಲ ಈ ನಾಯಿಗಳು ಉಂಟಲ್ಲ, ಚಲ್ಲ ಪಿಲ್ಲಿ ಮಾಡಿಬಿಡ್ತಾರೆ ಎಲ್ಲ. ಅಂದರೆ ಅವರು ಊಟಕ್ಕೆ ಹುಡುಕೋದು ಚಲ್ಲ ಪಿಲ್ಲಿ ಆಗ್ತದೆ. ಸೊ ಫೈನಲಿ ಇವತ್ತು ಕಸ ಕೊಂಡೋದ್ರು. ನನಗೊಂದು ನಮಸ್ಕಾರ ಮಾಡಿ ಹೋದ್ರು. ನಾನು ಹೇಳಿದೆ ಅವ್ರಿಗೆ, ನಿನ್ನೆ ಸಹ ಬೈದೆ ನಾನು, ಇವತ್ತು ಸಹ ಬೈದೆ. ನಾನು ಗಂಡಗೆ ಸಮೇತ ಅಷ್ಟು ಕಾಯುವುದಿಲ್ಲ, ನಿಮಗೆ ಕಾಯುವಷ್ಟು. ನಿನ್ನೆ ಸಹ ಇಡೀ ದಿನ ಇವರಿಗೆ ಕಾದುಕೊಂಡೇ ಕೂತದೆ, ಎಲ್ಲಿ ಸಹ ಹೋಗಲಿಲ್ಲ ನಾನು. ಇವತ್ತು ಸಹ ಹಾಗೆ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಓಡಿ ಬಂದದ್ದು ಇವರನ್ನು ಹುಡುಕಿಕೊಂಡು. ಈ ಕಸದವರಿಂದ ಬಲ್ಲಿ. ಅಲ್ಲಿ ಆದರೆ ನಮಗೆ ಡ್ರೈ ವೆಟ್ಟ ಎಲ್ಲ ಸೆಗ್ರಿಗೇಷನ್ ಎಲ್ಲ ಇಲ್ಲ, ಖಾಲಿ ತೊಟ್ಟೆ ಎಲ್ಲ ಹಾಕೋದು ಬಿಸಾಡಿ ಬರೋದು. ಇಲ್ಲಿ ಹಾಗೆ ಅಲ್ಲ, ವೆಟ್ ಸಪ್ರೇಟ್, ಡ್ರೈ ಸಪ್ರೇಟ್. ಡ್ರೈ ಖಾಲಿ ಒಂದೇ ದಿನ, ವಾರದಲ್ಲಿ ಫ್ರೈಡೇ ಖಾಲಿಕೊಂಡು ಹೋಗೋದು, ಬಾಕಿ ಎಲ್ಲ ದಿನ ಖಾಲಿ ವೆಟ್ ವೇಸ್ಟ್ ಖಾಲಿಕೊಂಡು ಹೋಗೋದು. ಮತ್ತು ಒಂದು ಕಾಮಿಡಿ ಗೊತ್ತುಂಟಾ, ಚೆಕ್ ಮಾಡ್ತಾರೆ, ಓಪನ್ ಮಾಡಿ ಚೆಕ್ ಮಾಡ್ತಾರೆ ಎಲ್ಲ ಪ್ಲಾಸ್ಟಿಕ್. ಸೊ ಎಂತ ಸಹ ನಡುವಲ್ಲೆಲ್ಲ ಹಾಕಿದ್ರುಂಟಲ್ಲಿ, ಇದೆಂತ ಇದು ಡ್ರೈ ವೇಸ್ಟ್ ಎಲ್ಲ ಫ್ರೈಡೇ ಕೊಂಡು ಹೋಗೋದು ಅಂತ ಹೇಳ್ತಾರೆ. ಸೊ ಎಲ್ಲ ನಾವು ಸಹ ನೋಡಿ ಸೆಗ್ರಿಗೇಷನ್ ಮಾಡಿ ಕೊಡಬೇಕು. ಭಾರಿ ಕಷ್ಟ, ಇದೊಂದು ಭಾರಿ ಕಷ್ಟ. ಡ್ಯಾಡದು ಅಮ್ಮ, ಮತ್ತೆ ಡ್ಯಾಡದು ಅಪ್ಪ ಆ್ಯಂಡ್ ಅಮ್ಮ. ಓಕೆ, ಫ್ಯಾನ್ ಎಲ್ಲ ಆನ್ ಮಾಡು, ಕುತ್ಕೊಳ್ಳಿಕ್ಕೆ ಹೇಳು. ಕಮಾನ್ ಸುಧಾರಿಸು ಎಲ್ಲರಂತ. ಅವಳು ಯಾರು ಸಹ ಬಂದರೆ ಫಸ್ಟ್ ನೀರು ಕೊಡ್ತಾಳೆ. ಎಂತ ಉಂಟು, ಕಳೆಗೆಲ್ಲ ಹಾಕಬೇಡ ಮಗ, ಇರುವೆ ಬರ್ತದೆ. ಓಕೆ, ಇವತ್ತು ಸಾಟರ್ಡೆ ಅಲ್ಲ, ಎಲ್ಲರೂ ಇಲ್ಲಿ ಬಂದಿದ್ದೇವೆ. ನನಗೆ ಸ್ವಲ್ಪ ಕೊಡಿ, ಎಲ್ಲ ಬಾಟಲ್ಡ್ ವಾಟರ್ ತರೋದು ಈಗ. ಮಮ್ಮಿ ಡ್ಯಾಡಿ ಮನೆಗೆ ಬಂದರೆ, ಸೊ ಪ್ರೇಯರ್ ಮಾಡ್ತಾ ಇದ್ದೇವೆ. ಊಟ ಮಾಡುವ ಮುಂಚೆ ಪ್ರೇಯರ್ ಮಾಡ್ತಾ. ಡ್ಯಾಡಿಗಂತೂ ತುಂಬ ನೆನೆಸ್ತಾ ಉಂಟು ನನ್ನ ಅತ್ತೆ ಮಾವ ಹಾಗೂ ಅತ್ತೆ ಇಬ್ಬರು ಸಹ ತುಂಬ ಫ್ರೆಂಡ್ಲಿ ಆಯಿತಾ. ಅತ್ತೆ ಮಾವ ತೀರೋಗಿ 12 years ಆಯಿತು, ಆದರೆ ಸಹ ಈಗ ಸಹ ಅವರನ್ನು ಪ್ರತಿ ಕ್ಷಣ ಮಿಸ್ ಮಾಡ್ತೇವೆ ನಾವು. ಪಬ್ಬಾಸಿಂದ
ಐಡಿಯಲ್ಸ್ ಐಡಿಯಲ್ಸ್ ಅಂತೆ ಗಡ್ಬಡ್ ಆರ್ಡರ್ ಮಾಡಿದ್ದು ಇವಳ್ದು ವಿತ್ ಇದು ನಾರ್ಮಲ್ ಗಡ್ಬಡ್ ನಿಲ್ಲು ನಾರ್ಮಲ್ ಗಡ್ಬಡ್ ಇದಕ್ಕೀಗ ಆನ್ಲೈನ್ 175 ಆಗಿದೆ ಇದಕ್ಕೆ ಕಮ್ಮಿ ಇದು ಶುಗರ್ ಲೈಟ್ ಅಲ್ಲ ಇದು ಒಂದು ನಿಮಿಷಪ್ಪ ಇದು ಗ್ಲಾಸ್ ಚಿಕ್ಕ ಅಪ್ಪದು ಗ್ಲಾಸ್ ಚಿಕ್ಕ ಇದು ಶುಗರ್ ಫ್ರೀ ಅಮ್ಮದು ಮತ್ತು ಅಪ್ಪದು ಇದಕ್ಕೆ 125 ಇದಕ್ಕೆ 125 ಏಕೆಂದರೆ ಇದು ಅಲ್ಲ ಎಲ್ಲ ಕಮ್ಮಿ ಏನ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಅದು ನಾರ್ಮಲ್ ಗಡ್ಬಡ್ ಕಿಯಾ ಕುತ್ಕೊಂಡು ತಿನ್ನು ಥ್ಯಾಂಕ್ ಯು ತಿನ್ನು ತಿನ್ನು ಇದು ಐಸ್ ಕ್ರೀಮ್ ಹೆಸರು ಗಡ್ಬಡ್ ಹೇಳು ಕಿಯಾ ಬರ್ಗರ್ ಅಲ್ಲ ಗಡ್ಬಡ್ ಗಡ್ಬಡ್ ಎಂತ ಅಲ್ಲಿ ಹೋಗಿ ತಿಂದ್ರೆ ಒಳ್ಳೆ ಇಲ್ಲದೆ ತರುವಾಗ ಮೆಲ್ಟ್ ಆಗ್ತದೆ ನಾನು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ದು ಅವ್ರು ತರುವಾಗ ಸ್ವಲ್ಪ ಮೆಲ್ಟ್ ಆಗಿದೆ ಅಲ್ಲಿ ತಿಂದರೆ ಒಳ್ಳೆ ಗಟ್ಟಿ ಇರ್ತದೆ ವ್ಲಾಗನ್ನು ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಸುರೇಖರ್ ಅವರ ಬರ್ಡೇ ನಿನ್ನೆ ಜುಲೈ 21ಗೆ ಹ್ಯಾಪಿ ಬರ್ಡೇ ಸುರೇಖರ್ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ತುಂಬ ಪ್ರೀತಿಯಲ್ಲಿ ನನ್ನ ವೀಡಿಯೋಸ್ ನೋಡಿ ಎಲ್ಲ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತೀರಾ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಹಿತಾಂಶಿನ ಬರ್ಡೇ 24th ಜುಲೈಗೆ ಹ್ಯಾಪಿ ಬರ್ಡೇ ಹಿತಾಂಶಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಧ್ರುವ್ ರಾವ್ ಎಂಬ ಐಡಿಯಿಂದ ನನಗೆ ಮೆಸೇಜ್ ಬಂದಿದೆ ಅವರಿಗೆ ವಿಶ್ ಮಾಡಲಿಕ್ಕೆ 27ಗೆ ಅವರ ಬರ್ಡೇ ಹ್ಯಾಪಿ ಬರ್ಡೇ ಧ್ರುವ್ ರವರೇ ನಾನು ಧ್ರುವ್ ಅಂತ ನೆನೆಸ್ತೇನೆ ನಿಮ್ಮ ಹೆಸರು ಯಾಕಂದ್ರೆ ನಿಮ್ಮ ಹೆಸರು ನೀವು ಮೆನ್ಷನ್ ಮಾಡಿಲ್ಲ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿ ಮನಸ್ಸಾದರೆ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟರಿಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again.